ಹಾಯ್ ಹಲೋ ನಮಸ್ಕಾರ. ನಂದು ಇವತ್ತು ಬರ್ತಡೇ ರೀ ಸ್ವಾಮಿ. ಇವತ್ತಂದ್ರೆ ಇವತ್ತಲ್ಲ, ನಿನ್ನೆ ಜನವರಿ 30 ಬರ್ತಡೇ ಇತ್ತು. ತುಂಬಾ ಎಂಜಾಯ್, ತುಂಬಾನೇ ಮಸ್ತ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ರಾತ್ರಿ 12 ಗಂಟೆ ಸೆಲೆಬ್ರೇಟ್ ಮಾಡಿದ್ರು. ಅದು ನನ್ನ ವೈಫ್ ಸೆಲೆಬ್ರೇಟ್ ಮಾಡಿದ್ಲು. ರಾತ್ರಿ 12 ಗಂಟೆ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾನೇ ಖುಷಿ ಆಯ್ತು. ರಾತ್ರಿ 12 ಗಂಟೆಗೆ ಸೆಲೆಬ್ರೇಟ್ ಮಾಡಿದ ಕೂಡಲೇ ಅದಾಯ್ತು. ಮತ್ತೆ ಮರ್ದಿನ ಅಂದ್ರೆ ಅವತ್ತೇ ಜನವರಿ 30 ಒಂದು ಸಲ ತೊಟ್ಟಲು ಕಾರಣ ಇತ್ತು. ತೊಟ್ಟಲು ಕಾರಣಕ್ಕೆ ಹೋಗಿದ್ವಿ. ತೊಟ್ಟಲು ಕಾರಣ ಮುಗಿದ ಕೂಡಲೇ ತೊಟ್ಟಲು ಮುಗಿದಿಲ್ಲ, ಅಲ್ಲಿ ತೊಟ್ಟಲು ಕಾರಣದಲ್ಲೇ ಒಂದು ಏನು ಪಾಪುಗೆ ತುಂಬಾನೇ ಆಟ ಆಡ್ತಿದ್ವಿ. ಕ್ಯೂಟ್ ಇತ್ತು, ತುಂಬಾನೇ ಕ್ಯೂಟ್ ಇತ್ತು. ಆ ಪಾಪು ಎಷ್ಟು ಕ್ಯೂಟ್ ಇತ್ತು ಅಂದ್ರೆ ಅಷ್ಟು ಕ್ಯೂಟ್ ಇತ್ತು. ಅದು ನೋಡ್ತಾ ಮನಸ್ಸು ತುಂಬಾನೇ ಖುಷಿ ಆಯ್ತು. ಹಾಗೆ ಊಟ ಮಾಡಿದ್ವಿ. ಫಂಕ್ಷನ್ ಊಟ ಯಾರಾದ್ರೂ ಬಿಡ್ತಾರಾ? ಇಷ್ಟು ಮಸ್ತ್ ಫಂಕ್ಷನ್ ಊಟ. ನನಗೊಂದು 3 ತಿಂಗಳು ಆದ್ಮೇಲೆ 3 ವರ್ಷ ಆದಂಗೆ ಆಗಿತ್ತು. ಅಷ್ಟು ಏನು ಮಿಸ್ ಮಾಡ್ಕೊಂಡು 3 ವರ್ಷ ಆದ್ಮೇಲೆ ಮಾಡ್ದಂಗೆ ಫೀಲ್ ಆಗತ್ತಿತ್ತು. ಅದಕ್ಕೆ ಮಸ್ತ್ ಊಟ ಮಾಡಿದೆ. ನಾನಂತರ ಮಸ್ತ್ ಬ್ಯಾಟಿಂಗ್ ಮಾಡಿದೆ, ಸಿಕ್ಕಾಪಟ್ಟೆ ಊಟ ಮಾಡಿದೆ, ಮಸ್ತ್ ಖುಷಿ ಆಯ್ತು. ಮೇಲ್ಗಡೆ ಕೋತಿಗಳು ಕೂಡ ಬಂದಿದ್ದು, ಅವಕ್ಕ ನೋಡ್ತಾ ಇದ್ವು. ಅವಕ್ಕ ನಾನು ನೋಡ್ತಾ ಅವಕ್ಕ ಅನಗಿಸ್ತಾ ಊಟ ಮಾಡಿದೆ. ಹಾಗೆ ಮಗು ಕೂಡ ಅದು ಊಟ ಆಯ್ತು ಕೂಡಲೇ ಮತ್ತೆ ಮಗು ಹತ್ರ ಹೋದ್ವಿ. ಮಗು ಹತ್ರ ಮತ್ತೊಂದು ಸ್ವಲ್ಪ ನೋಡಿದ್ವಿ. ಮಗು ಕೂಡ ನಮ್ಮ ನೋಡಿ ಕೇಸಿ ನಾನು ಸೇಫ್ ಫೀಲ್ ಮಾಡ್ತು. ನೋಡಿ ನನ್ ಬೆಳಕು ಕೂಡ ಹಿಡಿದು ಆಟ ಆಡ್ತು. ಆಮೇಲೆ ಪಡ್ಡು ಕೂಡ ಕರ್ಕೊಂಡು ಹೋಗಿದ್ವಿ. ಅವನು ಊಟ ಮಾಡ್ತಾನೆ ಮಲ್ಕೊಂಡಿದ್ದು. ಅವು ಕೂಡ ಮತ್ತೆ ಏನ್ ಮಾಡ್ತಿದ್ವು ಅಂತ ಹೋಗಿ ನೋಡಿ ಚೆಕ್ ಮಾಡಿ ಮತ್ತೆ ಅವಕ್ಕೆ ಮಲ್ಕೊಂಡಿದ್ವು. ಅವಕ್ಕೂ ಮತ್ತೆ ಕರ್ಕೊಂಡು ಮತ್ತೆ ವಾಪಸ್ ನಾನು ಅಲ್ಲಿ ಬಿಟ್ಟು ಸೀದಾ ನಮ್ಮ ವೈಫ್ ಅವ್ರ ಮಮ್ಮಿ ಪಪ್ಪ ಮನೆಗೆ ಹೋಗಿದ್ವಿ. ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಯಾಕಂದ್ರೆ ನನ್ನ ಬರ್ತಡೇ ಇರೋದಕ್ಕೋಸ್ಕರ. ಅಂಡ್ ಇನ್ನೊಂದು ಅವ್ರ ಮನೇಲಿ ಶುಕ್ರವಾರ ಯಾವಾಗಲೂ ಮೆಡಿಟೇಷನ್ ಮಾಡ್ತಾರೆ. ಸೊ ಮೆಡಿಟೇಷನ್ ಕೂಡ ಇತ್ತು. ಮೆಡಿಟೇಷನ್ ಮಾಡಿದ ಕೂಡಲೇ ಆದ್ಮೇಲೆ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಅವ್ರ ಮನೆಯಲ್ಲಿ ನನ್ನ ಬರ್ತಡೇ ಇತ್ತಲ್ವಾ, ಸೊ ನನ್ನ ಬರ್ತಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಅವ್ರು ಕೇಕ್ ತರಿಸಿದ್ರು, ಕೇಕ್ ಕೂಡ ಕಟ್ ಮಾಡಿದ್ವಿ. ನೋಡ್ತಿರ್ಬೋದು ನೀವು, ಕೇಕ್ ಕಟ್ ಕೂಡ ಮಸ್ತ್ ಎಂಜಾಯ್ ಮಾಡಿದ್ವಿ. ಕೇಕ್ ಕೂಡ ಕಟ್ ಮಾಡಿದ್ವಿ, ಭಾರಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳ್ತಾ ಇರಿ ಹೀಗೆ ವಿಡಿಯೋಸ್ ಮಾಡ್ತಾ ಇರಿ. ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಯೂಟ್ಯೂಬ್ನಲ್ಲಿ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿ ಅಂತ ಹೇಳ್ತಾ ಇರಿ.